14.56 ಲಕ್ಷ ಕೋಟಿ ಸಾಲ ಏನಾಯ್ತು? ಏನಿದು ರೈಟ್ ಆಫ್ ದೇಶಕ್ಕೆ ಮಾರಕಾನ? ವಿರೋಧ ಪಕ್ಷಗಳು ರೊಚ್ಚಿಗೇಳೋದು ಯಾಕೆ? ಸ್ನೇಹಿತರೆ, ಇದೊಂದು ವಿಚಾರ ಸದಾ ಚರ್ಚೆಯಲ್ಲಿರುತ್ತೆ. ಅದೇನಪ್ಪ ಅಂದ್ರೆ ಶ್ರೀಮಂತರ ಕೋಟಿ ಕೋಟಿ ಸಾಲವನ್ನ ಮನ್ನಾ ಮಾಡ್ತಾರೆ, ಆದ್ರೆ ಬ್ಯಾಂಕ್ನವರು ಕೂಡ ಚಕಾರ ಎತ್ತೋದಿಲ್ಲ. ಅದೇ ಯಾರಾದ್ರೂ ರೈತನೋ ಬಡವನೋ 50,000 ಸಾಲ ಮಾಡಿದ್ರೆ ಅವನ ಮನೆಯ ಮುಂದೆ ಬಂದು ಮಾನ ಹರಾಜಾಗ್ತಾರೆ. ಇಂತಹ ಸಮಯದಲ್ಲಿ ಇದೀಗ ಮತ್ತೊಂದು ವಿಚಾರ ಹೆಚ್ಚು ಚರ್ಚೆಗೆ ಬಂದಿದೆ. ಅದೇನಪ್ಪ ಅಂದರೆ 14.56 ಲಕ್ಷ ಕೋಟಿ ಏನು ದುಡ್ಡಿದೆ ಶ್ರೀಮಂತರ ಸಾಲ, ಇದನ್ನು ರೈಟ್ ಆಫ್ ಮಾಡಲಾಗಿದೆ. ಹಾಗಾದರೆ ಈ ಸಾಲ ವಾಪಸ್ ಬರುತ್ತಾ? ವಿರೋಧ ಪಕ್ಷಗಳು ಇದರ ವಿರುದ್ಧ ರೊಚ್ಚಿಗೆದ್ದಿರೋದು ಯಾಕೆ? ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಕೇಂದ್ರ ಸರ್ಕಾರವು ಶ್ರೀಮಂತರ ಸಾಲವನ್ನು ಮನ್ನಾ ಮಾಡುತ್ತಲೇ ಇದೆ. ಇದರಿಂದ ಬಡವರಿಗೆ ಹೊರೆಯಾಗುತ್ತಿದೆ ಎಂದು ವಿರೋಧ ಪಕ್ಷಗಳು ಆರೋಪ ಮಾಡುತ್ತಿರೋದು ಕಾಮನ್ ಆಗಿದೆ. ಈ ಆರೋಪವನ್ನು ಸರ್ಕಾರ ಬಿಲ್ಕುಲ್ ಒಪ್ಪುತ್ತಿಲ್ಲ. ನಾವು ಸಾಲ ಮನ್ನಾ ಮಾಡಿಲ್ಲ, ರೈಟ್ ಆಫ್ ಅಷ್ಟೇ ಮಾಡಿದ್ದೇವೆ ಎನ್ನುವ ಮೂಲಕ ಟಕ್ಕರ್ ಕೊಡ್ತಿದೆ. ಮತ್ತೆ ಈ ಸಾಲವನ್ನು ವಸೂಲಿ ಮಾಡೇ ಮಾಡ್ತೀವಿ, ಇದರಿಂದ ಬ್ಯಾಂಕುಗಳಲ್ಲಿ ವಸೂಲಾಗದ ಸಾಲದ ಪ್ರಮಾಣ ಇಳಿಯುತ್ತೆ ಅಂತ ಸರ್ಕಾರ ಹೇಳ್ತಿದೆ. ಆದರೆ ರೈಟ್ ಆಫ್ ಮಾಡಿದ ಸಾಲಗಳು ನಿರೀಕ್ಷಿತ ಮಟ್ಟದಲ್ಲಿ ವಸೂಲಿ ಆಗ್ತಿದೆಯಾ ಅಂದರೆ ಮತ್ತೆ ತಲೆಯಲ್ಲಿ ಮೂಡೋ ಪ್ರಶ್ನೆ ಏನಾಗ್ತಿದೆ ಎನ್ನುವಂತಹದ್ದು. ಸ್ನೇಹಿತರೆ, ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 9 ವರ್ಷವಾಗಿದೆ. ಈ ಸಮಯದಲ್ಲಿ 14.56 ಲಕ್ಷ ಕೋಟಿ ಸಾಲವನ್ನು ರೈಟ್ ಅಪ್ ಮಾಡಲಾಗಿದೆ. ಇದು ವಾಪಸ್ ಬಂದಿಲ್ಲದ ಕಾರಣ ಇದನ್ನು ಬ್ಯಾಂಕ್ನ ಬ್ಯಾಲೆನ್ಸ್ ಶೀಟ್ನಿಂದ ಹೊರ ಇಡಲಾಗಿದೆ. ಅಲ್ಲದೆ 2014ರಿಂದ ಇದು ಹೆಚ್ಚುತ್ತಲೇ ಇದೆ. ಆದರೆ ಇದನ್ನು ವಿರೋಧ ಪಕ್ಷಗಳು ಸಾಲ ಮನ್ನಾ ಅಂತಲೇ ಕರೀತಾ ಇದೆ. ಅದಕ್ಕೆ ಹಲವು ಕಾರಣಗಳು ಇವೆ. ಅದೇನಪ್ಪ ಅಂತ ನೋಡೋದಾದರೆ, ಸರ್ಕಾರ ಹೇಳುತ್ತೆ ಇದನ್ನು ವಸೂಲಿ ಮಾಡ್ತೀವಿ ಅಂತ. ಆದರೆ ದೊಡ್ಡ ಮೊತ್ತದ ಯಾವುದಾದ್ರೂ ಸಾಲ ವಸೂಲಿ ಆಗಿದೆಯಾ ಅಂದರೆ ನೋ ಉತ್ತರ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮಗೊಂದು ಪ್ರಶ್ನೆ ಮೂಡಬಹುದು. ಅದೇನಪ್ಪ ಅಂದರೆ ರೈಟ್ ಆಫ್ ಮತ್ತು ಸಾಲ ಮನ್ನಾಕ್ಕೆ ಇರೋ ವ್ಯತ್ಯಾಸ ಅಂತಹದ್ದು. ಅದನ್ನು ನಾವು ಇದೀಗ ಕ್ಲಿಯರ್ ಮಾಡ್ತೀವಿ, ಕೇಳಿ. ಸಾಲ ಮನ್ನಾ ಅಂದರೆ ಸಂಪೂರ್ಣವಾಗಿ ಸಾಲ ಮನ್ನಾವನ್ನು ಮಾಡುವಂತಹದ್ದು. ರೈಟ್ ಅಪ್ ಅಂದರೆ ಬ್ಯಾಂಕುಗಳಲ್ಲಿ ತಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನು ವಸೂಲಾಗದ ಸಾಲ ಇರುತ್ತೋ ಅದನ್ನು ಹೊರಗಡೆ ಇಡುವುದನ್ನು ನಾವು ರೈಟ್ ಅಪ್ ಅಂತೀವಿ. ಹೀಗೆ ರೈಟ್ ಅಪ್ ಆದಂತಹ ಸಾಲವನ್ನು ಬ್ಯಾಂಕುಗಳು ನಷ್ಟ ಅಂತ ನಮೂದನೆ ಮಾಡ್ತವೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಚಾರ ಏನಂದರೆ, ಬ್ಯಾಂಕುಗಳಿಗೆ ಆದ ನಷ್ಟವು ಗ್ರಾಹಕರಿಗೆ ಆಗುವ ನಷ್ಟ. ಅಂದರೆ ಈಗ ಬ್ಯಾಂಕುಗಳಿಗೆ ಬರಲಿಲ್ಲ ಅಂದರೆ ಆ ಹಣ ಏನಿದೆ ಅದು ಗ್ರಾಹಕರ ಮೇಲೆ ನಷ್ಟ ಆಗೋದಂತೂ ಕಂಪಲ್ಸರಿ. ಆದರೆ ಇಲ್ಲಿ ಒಂದು ವಿಶೇಷ ಏನಂದರೆ, ಇದನ್ನು ಬ್ಯಾಂಕ್ಗಳು ವಸೂಲಿ ಮಾಡಬಹುದು. ಅಂದರೆ ಸಂಪೂರ್ಣ ಮನ್ನಾ ಅಲ್ಲ, ವಸೂಲಿ ಮಾಡಬಹುದು. ವಸೂಲಿಯಾದರೆ ಮಾತ್ರ ಅದನ್ನು ಆದಾಯಕ್ಕೆ ಸೇರಿಸಲಾಗುತ್ತೆ. ವಸೂಲಿ ಆಗದೇ ಇದ್ದಲ್ಲಿ ಅದನ್ನು ನಷ್ಟವೆಂದೇ ನಮೂದಿಸಲಾಗುತ್ತೆ. ಇದೇ ಕಾರಣಕ್ಕೆ ಈ ರೈಟ್ ಆಫನ್ನು ವಿರೋಧ ಪಕ್ಷಗಳು ಒಂದು ರೀತಿಯ ಸಾಲ ಮನ್ನಾ ಅಂತಲೇ ಕರೀತಾವೆ. ಆದರೆ ಹಣಕಾಸು ಇಲಾಖೆ ಅಥವಾ ಹಣಕಾಸು ಸಚಿವಾಲಯ ಏನಿದೆ ಈ ಸಾಲಗಳನ್ನು ವಸೂಲಿ ಮಾಡದೆ ಬಿಡೋದಿಲ್ಲ ಎನ್ನುವಂಥ ಮಾತನ್ನು ಹೇಳುತ್ತೆ. ಆದರೆ ಇಲ್ಲಿ ನಿಮಗೊಂದು ವಿಚಾರವನ್ನು ಮುಂದಿಡಬೇಕು. ಅದೇನಪ್ಪ ಅಂದರೆ, ರೈಟ್ ಆಫ್ ಸಾಲದ ಮೊತ್ತ ಆಶಾದಾಯಕವಾಗಿಲ್ಲ. 2014ರಿಂದ 2023 ವೇಳೆಗೆ ಸರ್ಕಾರಿ ಸ್ವಾಮ್ಯದ ವಾಣಿಜ್ಯ ಬ್ಯಾಂಕ್ಗಳೇನಿವೆ ಇದರಲ್ಲಿ 10.42 ಲಕ್ಷ ಕೋಟಿ ಮೊತ್ತದಷ್ಟು ಸಾಲಗಳು ರೈಟ್ ಆಫ್ ಆಗಿವೆ. ಅದರಲ್ಲಿ ವಸೂಲಾಗಿರುವುದು ಕೇವಲ 1.67 ಲಕ್ಷ ಕೋಟಿ. ಅಂದರೆ ಸ್ನೇಹಿತರೆ, ಈಗ ರೈಟ್ ಅಪ್ಪನ್ನು ಮಾಡಿದರೆ ಕೇವಲ 15% ಮಾತ್ರ ವಸೂಲಿ ಆಗಿರುವಂತಹದ್ದು. ಇನ್ನು ಉಳಿದಿರುವಂಥದ್ದು 8.1 ಲಕ್ಷ ಕೋಟಿ ಇದೆ. ಒಟ್ಟಿನಲ್ಲಿ ಇದು ಅಂತಿಮವಾಗಿ ಯಾರ ತಲೆಯ ಮೇಲೆ ಬೀಳುತ್ತೆ ಅಂದರೆ ಗ್ರಾಹಕರ ತಲೆಯ ಮೇಲೆ ಬೀಳೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ರೈಟ್ ಅಪ್ ಆದಂತಹ ಸಾಲಗಳ ಫಲಾನುಭವಿಗಳು ಯಾರು ಅಂತ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಈಗ ವಿರೋಧ ಪಕ್ಷಗಳು ಕೇಳೋದಿಷ್ಟೇ, ಈ ರೈಟ್ ಅಪ್ ಆಗಿದೆಯಲ್ಲ ಈ ಸಾಲ ಯಾರದ್ದು, ಯಾವ ವ್ಯಕ್ತಿಗಳದ್ದು ಅಂತ ಕೇಳ್ತಾ ಇದೆ. ಬಟ್ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡ್ತಿಲ್ಲ. ಕಾರಣ ಏನಂದರೆ, ಇದಕ್ಕೆ RBIನ ಕೆಲವೊಂದು ನೀತಿ ನಿಯಮಗಳು ಇವೆ. ಆದರೆ ಈ ಏನು ಇದೆ ಈ ಹೆಚ್ಚಿನ ಮೊತ್ತ ಅದೆಲ್ಲವೂ ಉದ್ಯಮಿಗಳದ್ದು ಎನ್ನುವಂತಹ ಮಾತನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಆದರೆ ಅದು ಯಾರು ಅನ್ನುವುದನ್ನು ಮಾತ್ರ ಬಾಯ್ಬಿಟ್ಟಿಲ್ಲ. ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ಇದರಿಂದ NPA ಅಂದರೆ ನಾನ್ ಪ್ರಾಫಿಟ್ ಅಸೆಟ್ ಏನಿದೆ ಇಳಿದಿದೆ ಅಂತ ಸರ್ಕಾರ ಹೇಳ್ತಿದೆ. 2008ರಲ್ಲಿ 9.33 ಲಕ್ಷ ಕೋಟಿ ಇದ್ದಿದ್ದು ಈಗ 5.71ಕ್ಕೆ ಇಳಿದಿದೆ ಅಂತ ಹೇಳಲಾಗ್ತಿದೆ. ಆದರೆ ದತ್ತಾಂಶಗಳನ್ನು ನೋಡಿದರೆ ಇದು ಉಲ್ಟಾ ಎನ್ನುವಂತಿದೆ. ಯಾಕಂದರೆ NPAಗಿಂತ ರೈಟ್ ಅಪ್ ಜಾಸ್ತಿ ಆಗಿದೆ. ಹೀಗೆ ವಸೂಲಾಗದಂತಹ ಸಾಲಗಳನ್ನು ನಿರ್ವಹಿಸಲು ಬ್ಯಾಡ್ ಬ್ಯಾಂಕನ್ನು ಕೂಡ ಸ್ಥಾಪಿಸಲಾಗಿದೆ. ಅದನ್ನು ಸರ್ಕಾರ ಕೂಡ ಹೇಳ್ತು. ಅದರಂತೆ NARCL ಎಂಬ ಸಂಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಸ್ಥಾಪಿಸಿದೆ. ಅಂದರೆ ಸಿಂಪಲ್ ಆಗಿ ಹೇಳೋದೇನೆಂದರೆ ಸ್ನೇಹಿತರೆ, ಈ ಬ್ಯಾಡ್ ಬ್ಯಾಂಕ್ ಏನಿದೆ ಯಾವುದು ವಸೂಲಿ ಆಗಿರಲ್ವೋ ಅದನ್ನು ವಸೂಲಿ ಮಾಡುವಂತಹ ಕ್ರಮವನ್ನು ಕೈಗೊಳ್ಳುತ್ತೆ. ಬಟ್ ಕೆಲವೊಂದು ಅದಕ್ಕೋಸ್ಕರ ಒಂದು ಏನು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ NARCL,
ಅದಕ್ಕೆ ಆಸ್ತಿ ವರ್ಗಾವಣೆ ಮಾಡುವಲ್ಲಿ ಕೆಲವೊಂದು ತೊಡಕುಗಳು ಉಂಟಾಗಿದ್ದು ಬ್ಯಾಡ್ ಬ್ಯಾಂಕ್ ಅಂತ ಏನು ಕರಿತೀವಿ ಅದು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, 9 ವರ್ಷಗಳಲ್ಲಿ ಎಲ್ಲ ಬ್ಯಾಂಕ್ಗಳು ರೈಟ್ ಅಪ್ ಮಾಡಿದ ಸಾಲದ ಮೊತ್ತವನ್ನು ಪರಿಗಣಿಸಿದರೆ ಒಟ್ಟು NPA ಮೊತ್ತ ಎಷ್ಟಾಗುತ್ತೆ ಗೊತ್ತಾ? 20,23 ಲಕ್ಷ ಕೋಟಿ ಆಗುತ್ತೆ. ಅಂದರೆ ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ಕರ್ನಾಟಕದ ಬಜೆಟ್ ಎಷ್ಟಿದೆ? 3.5 ಕೋಟಿ. ಅಂದರೆ ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ಕರ್ನಾಟಕದ ಬಜೆಟ್ ಏನಿದೆ ಅದರ 6 ಪಟ್ಟು ಹಣವನ್ನು NPAಗೆ ಸೇರಿಸಲಾಗಿದೆ. ಅಂದರೆ ಯೋಚನೆ ಮಾಡಿ ಎಷ್ಟು ಬಿಗ್ ಅಮೌಂಟ್ ಅಂತ. ಸ್ನೇಹಿತರೆ, ಇದೊಂದು ಕೂಡ ನಿಮ್ಗೆ ನೆನಪಿರಲಿ, ಇದನ್ನು ನಾವು ಹೇಳ್ತಿರೋದಲ್ಲ, ಇದನ್ನು ಹೇಳ್ತಿರೋವಂಥದ್ದು ಲೋಕಸಭೆ, ರಾಜ್ಯಸಭೆಗೆ ಹಣಕಾಸು ಸಚಿವಾಲಯವು ನೀಡಿದ ಉತ್ತರಗಳು, ಹಣಕಾಸು ವಲಯದ ಮತ್ತು ಹಣಕಾಸು ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ 68ನೇ ವರದಿ, RBIನ ವಾರ್ಷಿಕ ವರದಿ, ಕೇಂದ್ರ ಸರ್ಕಾರದ ಓಪನ್ ಡಾಟಾ ORG ದತ್ತಾಂಶಗಳು ಇದನ್ನು ಹೇಳ್ತಿರೋದು ನಾವಲ್ಲ. ಆದರೆ ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೊನೆಯದಾಗಿ ಕಾಡುವಂತಹ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಈ 14.56 ಲಕ್ಷ ಕೋಟಿ ಅಮೌಂಟ್ ಏನಿದೆ ಇದರ ಬಗ್ಗೆ ಯಾವ ಬ್ಯಾಂಕ್ಗಳು ಮಾತನಾಡೋದಿಲ್ಲ. ಆದರೆ ಅದೇ ಯಾರಾದರೂ ಒಬ್ಬ ರೈತನೋ ಬಡವನೋ 1 ಲಕ್ಷನೋ 2 ಲಕ್ಷನೋ ತಗೊಂಡಿದ್ದಾನೆ ಅಂದರೆ ಅವನ ಮನೆ ಬಳಿಗೆ ಬಂದು ಅವನ ಮಾನವನ್ನು ಹರಾಜಾಗುವಂಥ ಕೆಲಸವನ್ನು ಮಾಡ್ತಾರೆ. ಅದಷ್ಟೇ ಅಲ್ಲ, ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ನಮ್ಮ ರೈತರು ಕೂಡ ಸಾಲದ ಬಾಧೆಯನ್ನು ತಡೆದುಕೊಳ್ಳೋದಾಗಿದೆ ಸಾಯ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನೀವುಗಳು ಈ ಏನೋ ರೈಟ್ ಅಪ್ ಮಾಡ್ತಿದ್ದೀರಲ್ಲ, ಆ ರೈಟ್ ಅಪ್ಪನ್ನು ಸರಿಯಾದ ಪ್ರೋಸೆಸ್ ಮಾಡಿದರೆ ದೇಶಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ಕೂಡ ಬ್ಯಾಂಕ್ಗಳು ಏನೆಲ್ಲ ನಿಯಮಗಳನ್ನು ಪಾಲಿಸ್ತವೋ, ಅಂದರೆ ಈ ಏನು ಶ್ರೀಮಂತ ವ್ಯಕ್ತಿಗಳಿದ್ದಾರೆ ಅವರಿಗೆ ಅನುಸರಿಸುವ ತಂತ್ರಗಳಿವೆ ಅಥವಾ ನಿಯಮಗಳೇನಿವೆ ಅದರಂತೆಯೇ ಬಡವರಿಗೂ ಅದೇ ನಿಯಮಗಳನ್ನು ಪಾಲಿಸಿದರೆ ಅನುಕೂಲ ಆಗುತ್ತೆ ಅಲ್ವಾ? ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.